ಯೋಗ ಈಸ್ ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ನಾಳೆ ಸಿಗೋಣ ಚಾನಲ್ ಕಡೆಯಿಂದ. ನಾನು ನಿಮ್ಮ ಯೋಗನ, ನಮ್ಮ ಡೋಫಿನೇ ನಮ್ಮ ಕ್ಯಾಮ್ರಾಮನ್ ಇವತ್ತು. ಆ್ಯಂಡ್ ಪಬ್ಲಿಕ್ ಓರಿಯೆಂಟೆಡ್ ಕಂಟೆಂಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಏನು ಇಲ್ಲ, 2025 ನೀವು ರಿಗ್ರೆಟ್ ಮಾಡೋ ಒಂದು ವಿಷಯ, 2026 ನೀವೇನು ರೆಸೊಲ್ಯೂಷನ್ ತಗೋತಾ ಇದ್ದೀರಾ ಅನ್ನೋದು. ಬನ್ನಿ ಕ್ವಶನ್ಸ್ ನಾವು ಇವ್ರ ಹತ್ರ ಕೇಳಿ ನೋಡೋಣ ಪಬ್ಲಿಕ್ ಹತ್ರ ಹೆಂಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. So these are all the issues that you're facing as a content creator, bro. Nobody allows you into the mall, nobody allows you into the railway stations, nobody allows you into the metro stations. Bus olgade allow madalla. Content creators gatine idu. I just want to know what is your biggest regret in 2025 and what is your biggest resolution on 2026 as it is new year. Anything you like. Regret is nothing. You don't regret anything. Nothing. And your resolution for 2026? 2026 to achieve more what I are doing now. Okay. And you don't want to regret anything? Nothing. And what about you, ma'am? No, I don't want to. Okay, that's fine. Okay, you just subscribe to the Nale Sigana channel. Sure, thank you so much. So yeah guys, they were the cutest couple. Nothing else. ನೀವು ಬಂದ್ಬಿಟ್ಟು 2025 ರಿಗ್ರೆಟ್ ಮಾಡೋ ಒಂದು ವಿಷಯ ಆ್ಯಂಡ್ 2026 ಒಂದು ರೆಸೊಲ್ಯೂಷನ್ ಏನಾಗಿರ್ಬೋದು ಸರ್? ಒಂದು 2025 ರಿಗ್ರೆಟ್ ಮಾಡೋದೊಂದು, 2026 ನೀವು ರೆಸೊಲ್ಯೂಷನ್ ತಗೊಳ್ಳೋದು, ಅದು ರಿಗ್ರೆಟ್ ಮಾಡಬಾರ್ದು ಅಂತ. 1080p ರೆಸೊಲ್ಯೂಷನ್. ಆ ಥರ ಏನಿಲ್ಲ. ಓಕೆ, ಸೇಮ್ ಹಂಗೆ ನಮಗೆ ನ್ಯೂ ಇಯರ್ ಆ ಥರ ಎಲ್ಲ ಏನಿಲ್ಲ. ನ್ಯೂ ಇಯರ್ ರೆಸೊಲ್ಯೂಷನ್ ಎಂಜಾಯ್ ಅಂತ ಇಲ್ಲ. ನೋಡಿ, ನೀವು ಬಾಡಿ ಬಿಲ್ಡ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂತೀರಲ್ಲ. ನ್ಯೂ ಇಯರ್ ರೆಸೊಲ್ಯೂಷನ್ ಅಂದರೆ ಜಾನ್ವರಿ ಮಾಡ್ತೀರಾ, ಫೆಬ್ರವರಿ ಮಾಡ್ತೀರಾ, ಅಷ್ಟೇ. ಆಮೇಲೆ ಬಿಟ್ಬಿಡ್ತೀರಾ, ಕಂಟಿನ್ಯೂ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಮಾಡ್ಬೇಕಂದ್ರೆ ಇವಾಗಿಂದನೇ ಮಾಡ್ಕೊಂಡು ಹೋಗಿ. ಓಕೆ, ಸೊ ಯು ಆರ್ ಟೆಲಿಂಗ್ ದಟ್ ಇವಾಗಿಂದನೇ ಸ್ಟಾರ್ಟ್ ಅಪ್ ಮಾಡ್ಕೊಳ್ಳಿ, ರೆಸೊಲ್ಯೂಷನ್ ಯಾವುದೂ ಇಲ್ಲ. ಓಕೆ, ವಾಟ್ ಇಸ್ ದ ಒನ್ ಥಿಂಗ್ ದಟ್ ಯು ರೆಗ್ರೆಟ್ ಆನ್ 2025? ಆ ವಿಷಯ ಇನ್ನು ಕಮ್ ಅಪ್ ಮಾಡಬಾರ್ದು ಅಂತ. ನಥಿಂಗ್, ದೇರ್ ಶುಡ್ ಬಿ ನೋ ರಿಗ್ರೆಟ್ ಇನ್. ಸೊ ಯು ಆರ್ ಲೈಕ್, ನೀವು ಬಂದು ತಿರುಗಿ ನೋಡಬಾರ್ದು, ಮಾಡಿದ್ದಾಗೋಯ್ತು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಫಾಸ್ಟಾಗಿ ಚೇಂಜ್ ಮಾಡಬೇಕಂದ್ರೆ ಪ್ರೆಸೆಂಟಲ್ಲಿ ಏನಾದ್ರು ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಸಿಗೋಣ ಚಾನಲ್ ಅಂತ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಗ ಸೊ ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಇದೇ ಥರ ಕ್ವಶನ್ ಕೇಳೋಣ. ಅವ್ರವ್ರ ಹಾನೆಸ್ಟ್ ಆನ್ಸರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್, ಕಮ್ ಲೆಟ್ಸ್ ಗೋ ನಿಯರ್ ದ ಥಿಯೇಟರ್. ಬನ್ನಿ. ನೀವು 2025 ರೆಗ್ರೆಟ್ ಮಾಡೋ ಒಂದು ವಿಷಯ, 2026ಗೆ ಏನು ರೆಸೊಲ್ಯೂಷನ್ ತಗೋತೀರಾ ಆಸ್ ನ್ಯೂ ಇಯರ್ ಇಸ್ ಕಮಿಂಗ್? 2025 ಏನು ರೆಗ್ರೆಟ್ ಮಾಡ್ತೀರಾ ಇನ್ನು ಅದು ಮುಂದುವರಿಬಾರ್ದು ಅಂದ್ಬಿಟ್ಟು? ನೀವು 2026 ಏನು ರೆಸೊಲ್ಯೂಷನ್ ತೆಗೆದಿರಾ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ? ಆ ಥರ ಏನಿಲ್ಲ. 2025 ನೀವು ರೆಗ್ರೆಟ್ ಮಾಡದೇ ಇರೋ ವಿಷಯ ಯಾವುದೂ ಇಲ್ಲ? ಆ ಥರ ಏನಿಲ್ಲ. ಓಕೆ, 2026 ರೆಸೊಲ್ಯೂಷನ್ ಏನು ತಗೋತೀರಾ? ಸರಿ ಆಯಿತು, ನ್ಯೂ ಇಯರ್ ಬಂತು ಅಂತ. ರೆಸೊಲ್ಯೂಷನ್ ಅಂದರೆ ನಂದು ಜಾಬಲ್ಲಿ ಇಂಪ್ರೂವ್ಮೆಂಟ್ ಅಂದರೆ ಸೊ ನೀವು ಬಂದ್ಬಿಟ್ಟು ಜಾಬ್ ಇದರಲ್ಲಿ ಸ್ವಲ್ಪ ಡೆವಲಪ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಬ್ರೋ, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ನಾಳೆ ಸಿಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. 2025 ಏನು ರೆಗ್ರೆಟ್ ಮಾಡ್ತಾ ಇದ್ದೀರಾ? 2026 ರೆಸೊಲ್ಯೂಷನ್ ಏನು? ಅಷ್ಟೇ ಏನಿಲ್ಲ ಸರ್. 25 ಕಾರ್ ತಗೋಬೇಕು ಅಂತಿದೆ, ಆಗಿಲ್ಲ. 26 ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಸರ್? ಐಮ್ ಶೋರ್ ನೀವು ತಗೋತೀರಾ ಅಂತ ನಾನು ನಮ್ಮ ಚಾನಲ್ ಕಡೆಯಿಂದ ನಮ್ಮ ಅಭಿಮಾನಿಗಳು ನಿಮಗೆ ಪ್ರೇ ಮಾಡ್ಕೋತೀವಿ. ಆ್ಯಂಡ್ ನಾಳೆ ಸಿಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನೀವು ಈ ವಿಷಯ ಮಾಡಬಾರ್ದಿತ್ತು ಅಂತ ಒಂದು ವಿಷಯ, ಆಮೇಲೆ 2026 ಇದನ್ನು ಮುಂದುವರ್ಸಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ಕೊಳ್ಳೋದು ಯಾವ ವಿಷಯ? ನಮ್ಮ ಲೈಫಲ್ಲಿ ಏನು ಅಷ್ಟೊಂದು ಏನು ಓಡ್ತಾ ಇಲ್ಲ ತಲೆಯಲ್ಲಿ. ಮುಂದೆ ಏನು ಬರುತ್ತೆ ಅದು ನೋಡ್ಕೊಂಡು ಹೋಗ್ಬೇಕಲ್ಲ. ಓಕೆ, ಸೊ ಯು ಆರ್ ಲೈಕ್ ಆಗೋದಾಗಲಿ ನೋಡ್ಕೊಂಡು ಹೋಗೋಣ. 2026 2025 ಮಾಡಿರೋ ವಿಷಯ ಏನು ಮುಂದುವರಿಬಾರ್ದು ಅಂದರೆ ಅದನ್ನು ತಿದ್ಕೊಂಡು ನಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾಳೆ ಸಿಗೋಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Okay, so what is the one thing that you are regretting in 2025 and resolution about 2026? One thing I'm regretting about 2025 will be giving chances to wrong people. And 2026 will be being quite a bit more choosy about whom I'm letting in my life. What about you, ma'am? 2025 regretting things? Yeah, I'm regretting a lot of things, and I hope that, I won't do the same thing. Like, I will learn and more confidence will be there, and I hope like 2026 will be good for me, and I'll have more confidence and I'll meet new people, and yeah, happy new year to all. ನೀವು ಹೇಳಿದ ಏನು ಅರ್ಥನೇ ಆಗದೆ ಇದ್ರು ನಿಮ್ಮ ಎಲ್ಲಾ ಮಾಹಿತಿಗೂ ಧನ್ಯವಾದಗಳು. Happy New Year to you. Okay, thank you so much. Just subscribe to the Nale Sigana channel, okay? You'll be there in the video. Thank you so much for your time. Thank you. See ya. 2 quick questions. Oh, I'm so sorry. ಯಾರು ಇರಲಿಲ್ಲ ಸರ್, ನಾನು ಸುತ್ತ ತಿರುಗಿದೆ ಸರ್. Thank you. Late for a movie, bro.
2025ನೇ ವರ್ಷದಲ್ಲಿ ನೀವು ಮಾಡಲೇಬಾರ್ದಿತ್ತು ಅಂತ ವಿಷಯ ಮಾಡಿಬಿಟ್ಟೆ ಅಂತ ನಿಮಗೆ ಒಂದು ಇದಿರುತ್ತೆ ಗೊತ್ತಾ, ರಿಗ್ರೆಟ್ ಮಾಡೋ ವಿಷಯ ಒಂದು. 26ರಲ್ಲಿ ನಾನು ಬಂದ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಬಾರ್ದು ಅನ್ನೋ ಒಂದು ವಿಷಯ ಹೇಳಿ ಅಣ್ಣ. ಏನು ಮಾಡಬೇಕು ಅಂತ 26ರಲ್ಲಿ ನಾನು ಆ ವಿಷಯ ಮಾಡಬಾರ್ದು, ಇನ್ನೂ ನಾನು ಸ್ವಲ್ಪ ಬೆಳಿಬೇಕು ಅಂತ ನಿಮಗಿರುತ್ತಲ್ವಾ, ನಿಮಗೆ 2026ರಲ್ಲಿ ಏನು ಅನಿಸಿದೆ, ಏನು ಮಾಡಬೇಕು ನಾನು ಉದ್ಧಾರ ಆಗೋಕ್ಕೆ ಅಂತ? ಅದೇ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ನಾವು. ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ? 26ರಲ್ಲಿ. ಹೌದು. ಓಕೆ, 2025ಅಲ್ಲಿ ನೀವು ಮಾಡಬಾರ್ದಾಗಿದ್ದು ಮಾಡಿಬಿಟ್ಟೆ ನಾನು ಅನ್ನೋದು ಏನಿಲ್ಲ, ನಾವು ಈಗ ಆಲೇ ಇದು ಹೆಚ್ಚು ಕಮ್ಮಿ ಒಂದು 8-9 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀವಿ. ಆಟೋ ಓಡಿಸ್ತಾ ಇದ್ದೀರಾ? ಆಟೋ ಓಡಿಸ್ಕೊ ಬರ್ತಾ ಇದ್ದೀವಿ. Okay. ಇನ್ನು ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ, ಅದಕ್ಕೆ ಏನಾದ್ರು ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ನನ್ನ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀವಣ್ಣ. ನಾಳೆ ಸಿಗೋಣ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ನೀವು ನಾಳೆ ವಿಡಿಯೋಲ್ಲಿ ಇರ್ತೀರಾ. ಓಕೆ, ಥ್ಯಾಂಕ್ ಯು ಅಣ್ಣ. ಇಂಗ್ಲೀಷ್ ಇಸ್ ಫೈನ್, ರೈಟ್? ಸೊ ವಾಟ್ ಇಸ್ ದ ಒನ್ ಥಿಂಗ್ ದಟ್ ಯು ಆರ್ regretting on 2025 and what is the one thing that you don't want to continue, or what is your resolution on 2026? Resolution? Yes. Resolution is like, I don't have to take a resolution. Oh, so you've not yet decided your resolution. That's fine. And what is the one thing that you're regretting in 2025? Mostly not much, maybe. Okay. So you don't have anything to regret. That's okay, bro. Thank you so much for being on the video, bro. And please subscribe to Nale Sigana channel. Okay, thank you, bro. ಈ ಥರ ತುಂಬ ಜನ ಇದ್ದಾರೆ ಗೈಸ್, ರೆಗ್ರೆಟ್ಸ್ ಇಲ್ಲದೆ ಇರೋರು. ಸ್ವಲ್ಪ ಜನ ಹೆಂಗಿರ್ತಾರೆ ಅಂದರೆ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ ಗೈಸ್. ಯಾವ ಥರ ಇರುತ್ತೆ ಅಂದರೆ ಏನಾಗುತ್ತೋ ಆಗಲಿ ನೋಡ್ಕೊಬಿಡೋಣ ಅನ್ನೋ ಒಂದು ಕ್ಯಾರೆಕ್ಟರ್ ಒಂಥರ ಇರುತ್ತೆ ನಮ್ಮಿಬ್ಬರ ಥರ. ಜಯನಗರ 9 ಬ್ಲಾಕ್ ಕಡೆ ಬಂದಿದ್ದೀವಿ ನಾವು ಇವಾಗ, ಪ್ಯಾಂಟಲೂನ್ಸ್ ಎದುರುಗಡೆನೆ. ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ನೋಡೋಣ, ನೋಡೋಣ ಅವ್ರದ್ದು ರೆಸೊಲ್ಯೂಷನ್ಸ್ ಏನಿರುತ್ತೆ ಅಂತ. ಕಮ್ ಬ್ರೋ, ಕಮ್. ಅಯ್ಯೋ, ಡಬಲ್ ಮೀನಿಂಗು ಸರ್. ಓಕೆ, 2025ರಲ್ಲಿ ನೀವು ರೆಗ್ರೆಟ್ ಮಾಡೋ ಒಂದು ವಿಷಯ, 2026ಗೆ ಏನು ರೆಸೊಲ್ಯೂಷನ್ ತಗೋತೀರಾ ಅನ್ನೋದು ನಿಮಗೇನು ಅನಿಸುತ್ತೋ ಅದು? ಏನಿಲ್ಲ, ಫಿಟ್ನೆಸ್ ಬಗ್ಗೆನೇ ಮಾಡೋಕ್ಕಾಗಿಲ್ಲ ಅಂಥೇಳಿ ಮೇ ಬಿ 26ರಲ್ಲೂ ಅದೇ ರಿಗ್ರೆಟ್ ಮಾಡ್ಕೋತೀನಿ ಅನ್ಕೊತೀನಿ ಮುಂದೆ. ಓಕೆ ಸರ್, ಆ್ಯಂಡ್ 2025ಅಲ್ಲಿ ರೆಗ್ರೆಟ್ ಅದೇ ನಿಮ್ಮದು, ಫಿಟ್ನೆಸ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು. ಸೊ ಯು ಆರ್ ಟೇಕಿಂಗ್ ರೆಸೊಲ್ಯೂಷನ್ 2026 ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ವಾಟ್ ಅಬೌಟ್ ಯು ಸರ್? ನೀವು ಸರ್ 25ರಲ್ಲಿ ಏನೂ ಮಾಡಲಿಲ್ಲ, 26ರಲ್ಲಿ ಏನು ಮಾಡಬೇಕು ಅಂತ ನೋಡೋಣ ಏನು ಮಾಡ್ತೀವಿ ಅಂತೇಳಿ. ಸೊ ನೀವು ಬಂದ್ಬಿಟ್ಟು ಏನಾದ್ರು ಮಾಡೋಣ ಆ್ಯಂಡ್ ಲೈಫಲ್ಲಿ ಏನೋ ವಿಚಾರಗಳು ನಿಮ್ದಿರುತ್ತೆ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಾಳೆ ಸಿಗೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಟುಮಾರೋ ವಿಲ್ ಬಿ ದೇರ್ ಇನ್ ದ ವಿಡಿಯೋ ಸರ್. ನಾಳೆ ಸಿಗೋಣ ಅಂದ್ಬಿಟ್ಟು ಸರ್. ಎಸ್, ಥ್ಯಾಂಕ್ ಯು ಸರ್. ಸಿ ಯು. What is the one thing that you're regretting in 2025 and what is the 2026 resolution? That's all. What it might be? I don't regret anything as of now, but resolution, eat healthy. That's all. I can see that. Okay, thank you so much guys. See ya. Hello. ಸೊ ಗೈಸ್, ನೀವು ಇಷ್ಟೊತ್ತು ನೋಡಿರ್ಬೋದು ಜನ ಯಾವ ಥರದ ರೆಸೊಲ್ಯೂಷನ್ಸು, ರೆಗ್ರೆಟ್ಸು ಎಲ್ಲ ಹೇಳಿದರು ಅಂತ. ನಿಮ್ಮ ಲೈಫಲ್ಲಿ ನೀವು ರೆಗ್ರೆಟ್ ಮಾಡೋದನ್ನು 2025ಅಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವೇನು ರೆಸೊಲ್ಯೂಷನ್ ತಗೋತಿದ್ದೀರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನಮಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಹೇಳಿದ್ರಲ್ಲಿ ಇಷ್ಟ ಆಗಿದ್ದಂದರೆ ಆ ಆಟೋವನ್ನು ಹೇಳಿದ್ದೆ, ಯಾಕಂದರೆ ಸ್ವಲ್ಪ ಚೆನ್ನಾಗಿತ್ತು. ಅವರು ಏನೋ ಬಿಸ್ನೆಸ್ ಮಾಡಬೇಕು ಅಂತಿದ್ರು. ಆ್ಯಂಡ್ ನನ್ನ ರೆಸೊಲ್ಯೂಷನು, ನನ್ನ ರೆಗ್ರೆಟ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಗೈಸ್. 2025ಅಲ್ಲಿ ನಾನೇನು ರೆಗ್ರೆಟ್ ಮಾಡ್ತಾ ಇದ್ದೀನಿ ಅಂದರೆ ನೋ ಆ್ಯಕ್ಷನ್ಸೇ ನಾನು ತುಂಬ ರೆಗ್ರೆಟ್ ಮಾಡ್ತಾ ಇರೋದು. ಆ್ಯಂಡ್ 2026 ರೆಸೊಲ್ಯೂಷನ್ ಇಸ್ ಫುಲ್ ಆ್ಯಕ್ಷನ್ಸ್ ಅಷ್ಟೇ. ನೋ ಆ್ಯಕ್ಷನ್ಸ್, ಫುಲ್ ಆ್ಯಕ್ಷನ್ಸ್, ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಮಚ್ಚ, ಸೊ ನಿನ್ನ ರೆಗ್ರೆಟ್ಟು ಪ್ಲಸ್ ನಿಂದು ರೆಸೊಲ್ಯೂಷನ್ ಹೇಳು ಬಾಬ್. ರಿಗ್ರೆಟ್ಟು ಏನು, ಅದೇ ಅವನು ಹೇಳಿದ ಥರನೇ ಏನೋ ಕೆಲಸ ಮಾಡದೇ ಇರೋದು. ರೆಸಲ್ಯೂಷನ್ನು ಆದಷ್ಟು ಜಾಸ್ತಿ ಹೆಚ್ಚಿನ ಕೆಲಸ ಮಾಡೋದು, ಇನ್ನೊಂದಷ್ಟು ಟ್ರಿಪ್ ವೆಕೇಷನ್ಸ್ ಹೋಗೋದು, ಬಾಡಿ ಬಿಲ್ಡ್ ಮಾಡೋದು, ಈ ಥರ 1,000 ಇದೆ, ವರ್ಷ ಇದೇ ಆಗೈತೆ. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ಸೊ ಇಲ್ಲಿಗೆ ನಾವು ಮುಗಿಸ್ಕೋತೀವಿ. ಸಿ ಯು, ಬಾಯ್, ಟಾಟಾ, ಆ್ಯಂಡ್ ಫ್ರಮ್ ದ ಟೀಮ್ ನಾಳೆ ಸಿಗೋಣ.